ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇವತ್ತಿನ ದಿನ ಬಂದು ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ನೀವು ಹಬ್ಬ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಾರ್ಮಲಾಗಿ ಸಂಕ್ರಾಂತಿ ಅಂದ್ರೇ ಒಂದು ಹೇಳೋಕ್ಕೆ ಆಗದೆ ಇರೋಂಥ ಹಬ್ಬ. ನಮ್ಮ ಹಿಂದೂಗಳಲ್ಲಂತೂ ಹಬ್ಬಗಳಂತೂ ಇನ್ನು ಸ್ಟಾರ್ಟ್ ಆದರೆ ಅಂತೂ ಈಗ ಮುಗಿಯೋದೇ ಇಲ್ಲ ಹಬ್ಬಗಳು. ವರ್ಷ ಪೂರ್ತಿ ನಮ್ಗೆ ಹಬ್ಬಗಳೇ ಬರ್ತಾನೆ ಇರುತ್ತೆ. ಅದರಲ್ಲಿ ವರ್ಷದ ಮೊದಲನೇ ಹಬ್ಬ ಇದು. ಹಾಗೆಯೇ ಪ್ರತಿ ವರ್ಷ ಮಾಡೋ ರೀತಿನೇ ಈ ವರ್ಷವೂ ಅಷ್ಟೇ ಹಬ್ಬನ ಸ್ಟಾರ್ಟ್ ಮಾಡಿದ್ದಾಯಿತು. ಇನ್ನು ಮನೆ ಕೆಲಸ ಮೇಯ್ನ್ ಹಬ್ಬ ಅಂದ್ರೇ ಮನೆ ಕ್ಲೀನಿಂಗು, ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಬೆಳಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ದೇವ್ರ ಸಾಮಾನು ಹಿಂದಿನ ವ್ಲಾಗಲ್ಲೇ ತೋರಿಸ್ದಂಗೆ ಹಿಂದಿನ ದಿನನೇ ಎಲ್ಲ ತೊಳೆದಿಟ್ಕೊಂಡ್ಬಿಟ್ಟಿದ್ದೆ. ಇನ್ನು ದೇವ್ರ ಮನೆಗೆ ಒಂಚೂರು ಹೂವು ಎಲ್ಲ ಹಾಕಿ ಬಾಗಿಲಿಗೆಲ್ಲ ಅಂದರೆ ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಗಿದೆ. ಇನ್ನು ಹೂವು ಎಲ್ಲ ಮುಡಿಸ್ಬಿಟ್ಟು ಇನ್ನು ಪೂಜೆ ಮಾಡಬೇಕು. ಅದಕ್ಕಿಂತ ಮುಂಚೆ ನೈವೇದ್ಯ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಕಡೆ ಹೆಸರು ಬೇಳೆ ಮತ್ತು ಅಕ್ಕಿನ ಕೂಡ ಬೇಯಕ್ಕಿಟ್ಟಿದ್ದೀನಿ. ಈ ಕಡೆ ಕಡಲೆಕಾಯಿ ಗೆಣಸು ಎಲ್ಲ ಬೇಯಿಸ್ತಾ ಇದ್ದೀನಿ. ನಾನು ಇದು ಬೇಯಿಸ್ಬೇಕಾದ್ರೆ ನನಗೆ ಗೊತ್ತಾಗಲಿಲ್ಲ, ವಿಡಿಯೋ ಮಾಡಬೇಕಾದ್ರೆ ಅನ್ನಿಸ್ತಾಯಿತ್ತು ಅವರೆಕಾಯಿ ಯಾಕೆ ಬೇಯಿಸ್ಲಿಲ್ವಲ್ಲ ಅಂತ ಮತ್ತೆ ಹೋಗ್ಬಿಟ್ಟಿದ್ದೀನಿ. ಯಾಕಂದರೆ ಅವರೆಕಾಯಿ ಎಲ್ಲ ಬೇಯಿಸಿರೋದು ಅಷ್ಟು ತಿನ್ನೋದು ಯಾರಿಗೂ ಇಷ್ಟ ಆಗೋಲ್ಲ ನಮ್ಮ ಮನೇಲಿ. ಇವತ್ತು ನನಗೂ ಅಷ್ಟು ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ ಏನೋ ನೆನಪೇ ಆಗಲಿಲ್ಲ. ಆಮೇಲೆ ಕೆಲವೊಂದು ವಿಡಿಯೋ ನೋಡ್ತಾ ಇದ್ನಲ್ಲ, ಇವಾಗ ನಾನು ವಿಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಡಬೇಕಾದ್ರೆ ನಾನು ಅವರೆಕಾಯಿ ಯಾಕೆ ಬೇಯಿಸಿಲ್ಲ, ಹಂಗೆ ಮಾಡಿದ್ದೀನಿ ಅಂತ ಅಂದ್ಕೊಂಡು ಆಮೇಲೆ ಯೋಚನೆ ಮಾಡಿದೆ, ಸರಿ ಏನೂ ಮಾಡಲಿಕ್ಕಾಗಲ್ಲ ಅಂತ. ಇನ್ನು ದೇವ್ರಿಗೆ ಎಲ್ಲ ಈ ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೂವೆಲ್ಲ ಇಟ್ಟು ಕಳಶನ ಇಡಬೇಕು. ಆ ಕಡೆ ಕುಕ್ಕರೆಲ್ಲ ಕೂಗೋಷ್ಟರಲ್ಲಿ ಈ ಕಡೆ ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋಣ ಅಂತ. ಹೂವು ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದೊಂದು ಹೂವು ಇಟ್ಟರೂ ಸಾಕಾಗಿತ್ತು, ಅಷ್ಟು ಚೆನ್ನಾಗಿ ಇತ್ತು ಈ ಸಲ ಹೂವು ಸಿಕ್ಕಿದ್ದು. ಯಾಕಂದರೆ ನಮ್ಮ ಕಡೆ ಲಗ್ಗೆರೆಯಲ್ಲಿ ಹೂವು ತುಂಬ ಅಂದರೆ ಮಾರ್ಕೊಂಬರ್ತಾರೆ, ಅಷ್ಟು ಚೆನ್ನಾಗಿರಲ್ಲ. ಹೂವು ಎಲ್ಲ ಒಂದೇ ದಿನಕ್ಕೆ ಹೋಗ್ಬಿಡೋದು ಆ ಥರ ಎಲ್ಲ ಇರುತ್ತೆ. ಅದಕ್ಕೆ ನಾನು ಅವಾಗವಾಗ ಒಂದೊಂದು ಸಲ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬರ್ತಾಯಿದ್ದೆ. ಬಟ್ ಈ ಸಲ ಹೋಗೋಕ್ಕಾಗಲಿಲ್ಲ. ಇಲ್ಲೇ ಮನೆ ಹತ್ರನೇ ಬಂದಿತ್ತಲ್ಲ, ಹೂವು ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಅದಕ್ಕೆ ಒಂದೊಂದು ಹೂವನ್ನೇ ಇಟ್ಟರೆ ಸಾಕು ಅನ್ನೋ ಥರ ಇಟ್ಟು ಪೂಜೆ ಮುಗಿಸ್ಕೊಂಡೆ. ಇನ್ನು ಈ ಸಲ ತೂಗೋ ದೀಪ ಇರುತ್ತಲ್ಲ, ಅದನ್ನು ದೀಪ ಹಚ್ಚೋಣ ಅಂತ ಅಂದ್ಕೊಂಡು ಹೂವು ಮುಡಿಸ್ಬಿಟ್ಟಿದ್ದೆ. ಆಮೇಲೆ ಸರಿ ಪ್ರತಿ ಒಂದು ಹಬ್ಬಕ್ಕೂ ಅಷ್ಟೇ, ಅಂದರೆ ಪ್ರತಿದಿನ ಹಚ್ಚಿಲ್ಲ ಅಂದ್ರೂ ಯಾವ ಹಬ್ಬ ಬರುತ್ತೋ ಇಲ್ಲ ವಾರದ ದಿನ ಆ ಥರ ದಿನದಲ್ಲಿ ತೂಗೋ ದೀಪನ ಹಚ್ತೀನಿ. ಕೆಲವರು ಕಮೆಂಟ್ ಹಾಕಿದರು ತೂಗೋ ದೀಪನ ಮನೇಲಿ ಇಡಬಾರ್ದು ಅಂತ. ಆ ಥರ ಏನೂ ಇಲ್ಲ, ನಾವು ಮನೇಲಿ ಯಾವ ದೀಪ ಬೇಕಾದರೂ ಹಚ್ಬೋದು, ಅದೆಲ್ಲ ಏನಿಲ್ಲ. ನೀವು ಆವಾಗಿನ ಮನೆಗಳು ನೋಡಿದ್ರೆ, ಅಂದರೆ ಹಳೇ ಕಾಲದ ಮನೆಗಳು ನೋಡಿದ್ರೆ ಪ್ರತಿಯೊಂದು ಮನೆಯಲ್ಲೂ ತೂಗೋ ದೀಪ ಇರ್ತಾಯಿತ್ತು. ಅಬ್ಸರ್ವ್ ಮಾಡಿ, ಕೆಲವೊಂದು ಮನೆಗಳು ಹಳ್ಳಿ ಕಡೆ ಆ ಥರ ಎಲ್ಲ ಇರುತ್ತಲ್ಲ, ಆ ಥರ ಮನೆಗಳಲ್ಲೆಲ್ಲ ತೂಗೋ ದೀಪ ಇರ್ತಾಯಿತ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ತೂಗೋ ದೀಪಗಳ್ನೆಲ್ಲ ಹಾಕೋದಕ್ಕೆ. ಅದಕ್ಕೋಸ್ಕರ ಏನು ಆಗಲ್ಲ ಹಾಕ್ಕೊಂಡ್ರೆ. ತುಂಬ ಜನ ಹೇಳ್ತಾಯಿದ್ರು ತೂಗೋ ದೀಪ ಹಾಕ್ಬಾರ್ದು ಅಂತ, ಒಬ್ರು ಅಂತಾಯಿದ್ರಿ, ಹಾಕ್ಬೋದು ಅಂತಿದ್ರಿ, ಹಾಕ್ಬೋದಾ ಅಂತಲೂ ಕೂಡ ಕೇಳಿದ್ರಿ. ಅದಕ್ಕೋಸ್ಕರ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ, ಕ್ಯಾನ್ಸಲ್ ಮಾಡ್ಕೊಳ್ಳಿ. ನನಗಿಷ್ಟ, ಅದಕ್ಕೋಸ್ಕರ ತೂಗೋ ದೀಪ ಹಚ್ಚೋದ್ರಿಂದ ಏನೂ ಲಾಸ್ ಇಲ್ಲ, ಒಳ್ಳೆಯದೇ ಆಗುತ್ತೆ ಅಂತಲೇ ಅನ್ಬೋದು. ಈಗ ಪೂಜೆಗೆಲ್ಲ ರೆಡಿ ಮಾಡಿ ಕಬ್ಬು ಮತ್ತು ಅವರೆಕಾಯಿ ಗೆಣಸು ಅವರೆಕಾಯಿ ಅಲ್ಲ ಗೆಣಸು ಕಡಲೆಕಾಯಿ ಎಲ್ಲ ಬೇಯಿಸಿದ್ನೆಲ್ಲ ಅದು ರೆಡಿ ಮಾಡಿ, ಇನ್ನು ಸಿಹಿ ಪೊಂಗಲು ಖಾರ ಪೊಂಗಲ್ನಿಟ್ಟು ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗೀತು. ದೇವರು ಒಂದು ಹೂವು ಕೂಡ ಕೊಟ್ಟರು ಬಲಗಡೆ. ಅದೊಂಥರ ನಂಬಿಕೆ ಅಷ್ಟೇ, ಏನೋ ಒಂಥರ ಸಮಾಧಾನ ಅನ್ನೋದೊಂದು ಅಷ್ಟೇ. ಆ ಥರ ಹೂವೆಲ್ಲ ಕೊಟ್ಟರೆ ನನಗೂ ಅಷ್ಟೇ, ಯಾವಾಗನೂ ಹೂವು ಕೊಟ್ಟರೆ ಒಂಥರ ಸಮಾಧಾನ, ನಾನು ಪೂಜೆ ಮಾಡಿದ್ರಲ್ಲಿ ತೃಪ್ತಿಯಾಗಿದೆ ದೇವರಿಗೆ ಅಂತ ನಾನು ಅಂದ್ಕೊಳ್ತೀನಿ ಅಷ್ಟೇ. ಇನ್ನು ನೋಡಿ ಪೂಜೆ ಎಲ್ಲ ಆದಮೇಲೆ ದೇವ್ರ ಮನೆ ನೋಡೋದಕ್ಕೆ ಒಂಥರ ಚೆಂದ, ಏನೋ ಒಂಥರ ಖುಷಿ. ಇವತ್ತಿನ ಹಬ್ಬ ನಮ್ಮದು ಇಷ್ಟೇ, ಇನ್ನೇನು ಮಾಡೋಕ್ಕಾಗಲಿಲ್ಲ. ಅಂದರೆ ಅವರೆಕಾಯಿ ಸಾಂಬಾರು, ಅಂದರೆ ಅವರೆಕಾಯಿ ಎಲ್ಲ ನೆನೆಸಿಟ್ಟಿದ್ವಲ್ಲ ಕಾಳನ್ನೆಲ್ಲ, ಇನ್ನು ಇಕ್ಕಿ ಸಾಂಬಾರು ಮಾಡಿ ಕೂಡ ಆಗೋಯಿತು. ವಿಡಿಯೋ ಏನು ಸಾಂಬಾರೆಲ್ಲ ಮಾಡೋದಕ್ಕೆ ತೋರಿಸ್ಲಿಕ್ಕಾಗಲಿಲ್ಲ, ಯಾಕಂದರೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಮದುವೆ ನಡೀತಾ ಇದೆ, ಆ ಮದುವೆಗೆ ಓಡಾಡ್ತಾ ಇದ್ವಿ. ಇನ್ನು ಅವ್ರ ಮನೆಗೆ ಹೋಗ್ಬೇಕಾಗಿತ್ತು ಮಧ್ಯಾಹ್ನದ ಮೇಲೆ, ಅದಕ್ಕೋಸ್ಕರನೇ ಇನ್ನು ಅಲ್ಲೂ ಹೋಗ್ಬಿಟ್ಟು ಬಂದುಬಿಡೋಣ. ಅಂದರೆ ಪತ್ರಿಕೆ ಪೂಜೆ ಇತ್ತು ಇವತ್ತು,
ಅದಕ್ಕೋಸ್ಕರ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ತಾ ಇರೋದು. ನಮ್ಮ ಮಗಳಿಗೆ ಸ್ಕೂಲ್ ಇತ್ತು, ಅವಳಿಗೆ ಹಬ್ಬ ಇದ್ರೂ ಸ್ಕೂಲಲ್ಲಿ ಏನು ರಜಾ ಇಲ್ಲ, 10th ಆಗಿರೋ ಕಾರಣಕ್ಕೇ. ಇನ್ನು ನನ್ನ ಮಗ ಕೂಡ ನಾನು ಬರಲ್ಲ ಅಂತ ಅಂದ. ಸರಿ ಇನ್ನು ಅವರಿಬ್ಬರನ್ನೂ ಮನೇಲಿ ಬಿಟ್ಬಿಟ್ಟು ನಾವು ಹೋಗಿ ಅಲ್ಲಿಂದ ಬಂದುಬಿಟ್ಟು ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಇನ್ನು ಸುಸ್ತಾಯಿತು ಅಂದ್ಬಿಟ್ಟು ಮಲಗಿ ನೆಕ್ಸ್ಟ್ ಡೇ ಬೆಳಗ್ಗೆನೇ ನನಗೆ ಒಂದು ಕೇಕ್ ಆರ್ಡರ್ ಬಂದಿತ್ತು. ಸರಿ ಕಂಪ್ಲೀಟಾಗಿ ಒಂದು ಸ್ಪಾಂಜಿ ಕೇಕ್, ಚಾಕ್ಲೇಟ್ ಕೇಕ್ ಯಾವ ಥರ ಮಾಡೋದು ಅಂತ ತೋರಿಸೋಣ ಅಂದ್ಬಿಟ್ಟು ಈ ವಿಡಿಯೋನ ನಿಮಗೆ ಹಾಕ್ತಾಯಿದ್ದೀನಿ. ಅಂದರೆ ತುಂಬ ಜನ ಕೇಳಿದ್ರಲ್ಲ ಕೇಕ್ ವಿಡಿಯೋಸ್ ಹಾಕಿ ಅಂದ್ಬಿಟ್ಟು, ಅದಕ್ಕೋಸ್ಕರ. ಇನ್ನು ನಾನು 1/2 kg ಕೇಳಿದರು, ಮನೆಗೆ ಒಂದು 1/2 kg ಮಾಡೋಣ ಅಂತ. ತುಂಬ ದಿನವೇ ಆಗೋಯ್ತು ಮಕ್ಳಿಗೆ ಮಾಡಿಕೊಟ್ಟು ಕೇಕ್ನ, ಅದಕ್ಕೋಸ್ಕರನೇ ಕೇಕ್ ಮಾಡೋಣ ಅಂದ್ಬಿಟ್ಟು 1/2 kg ಕೇಳಿರೋದಕ್ಕೆ ನಾನು 1 kg ಕೇಕ್ ಬ್ಯಾಟರ್ನ ರೆಡಿ ಮಾಡ್ತಾಯಿದ್ದೀನಿ. ಎಷ್ಟೆಷ್ಟು ಕ್ವಾಂಟಿಟಿ ಇರಬೇಕು ಕೇಕ್ಗೆ ಅಂತ ಎಲ್ಲ ನಾನು ಕಂಪ್ಲೀಟಾಗಿ ಕ್ಲಿಯರಾಗಿ ಇದರಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ನಮಗೆ ಸ್ವಲ್ಪ ಹೈಟಾಗಿ ಬೇಕು, ಅರ್ಧ kgದು ಅಂದರೆ ಸ್ವಲ್ಪ ಚಿಕ್ಕದು ತೊಗೊಬೇಕಾಗುತ್ತೆ. ಅಂದರೆ ಒಂದು ಸ್ವಲ್ಪ ಅಗಲ ಬರೋದಕ್ಕೆ ನಾನು 7 ಇಂಚ್ ಪ್ಯಾನ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಹೈಟ್ ಬರಬೇಕು, ಅಗಲ ಬೇಡ, ಚಿಕ್ಕದಾಗಿದ್ದೂ ಹೈಟ್ ಇರಲಿ ಅಂದರೆ 6 ಇಂಚ್ ಪ್ಯಾನ್ ತೊಗೊಂಡಿದ್ದೀನಿ. ಇನ್ನೂ ಸ್ವಲ್ಪ ಚಿಕ್ಕದಾಗೇ ಇರಬೇಕು, ಹೈಟ್ ಇರಬೇಕು ಅಂದರೆ ನಾನು ಆಗಲೇ ಸ್ಟೀಲ್ ಬೌಲ್ ತೋರಿಸಿದ್ನಲ್ಲ ಆ ಥರ ತೊಗೊಳ್ಬೋದಾಗುತ್ತೆ. ಈಗ ನಾನು ಎಲ್ಲನೂ ಕರೆಕ್ಟಾಗಿ ಮೆಷರ್ಮೆಂಟ್ ಮಾಡಿ ತೊಗೊಳ್ತಾ ಇದ್ದೀನಿ. ಈಗ 1 kg ಬ್ಯಾಟರ್ ರೆಡಿ ಮಾಡ್ಕೊಳ್ತಾ ಇದ್ದೀನಲ್ವ, ಅದಕ್ಕೆ 4 ಮೊಟ್ಟೆ ತೊಗೊಂಡಿದ್ದೀನಿ. ಹಾಗೆಯೇ ಶುಗರ್ ಪೌಡರ್ನ ತೊಗೊಂಡಿದ್ದೀನಿ. 190 ಗ್ರಾಮಷ್ಟು ಶುಗರ್ ಪೌಡರ್, ಅಂದರೆ 1 kgಗೆ ಕರೆಕ್ಟಾಗಿ ಮೆಷರ್ಮೆಂಟ್, 1 kg ಕೇಕಿಗೆ. ಈಗ 4 ಮೊಟ್ಟೆನೂ ಅಷ್ಟೇ ರೂಮ್ ಟೆಂಪ್ರೇಚರಲ್ಲೇ ಇರಬೇಕು, ಕೋಲ್ಡು ಅಂದರೆ ಫ್ರಿಡ್ಜಲ್ಲೆಲ್ಲ ಇಟ್ಟಿರಬಾರ್ದು ಮೊಟ್ಟೆನ. ಈಗ 4 ಮೊಟ್ಟೆನೂ ಒಡೆದು ಕ್ಲೀನಾಗಿ ಬೀಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ಮೊಟ್ಟೆ ಸ್ಮೆಲ್ಲು ಒಂದು ಚೂರು ಇರಬಾರ್ದು ಅಂದರೆ ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳಿ, ಇಲ್ಲ ಪೈನಾಪಲ್ ಎಸೆನ್ಸ್, ವೆನಿಲಾ ಎಸೆನ್ಸ್, ಚಾಕ್ಲೇಟ್ ಎಸೆನ್ಸ್ ಏನು ಬೇಕಾದರೂ ಸಿಗುತ್ತೆ. ಎಸೆನ್ಸ್ ಒಟ್ಟಿನಲ್ಲಿ ಸ್ಮೆಲ್ ಬರಬಾರ್ದು ಅಂತ ನಾನು ಚಾಕ್ಲೇಟ್ ಕೇಕ್ ಮಾಡಿರೋದ್ರಿಂದ ವೆನಿಲಾ ಎಸೆನ್ಸೇ ಹಾಕಿದ್ದೀನಿ. ಆದ್ರೂ ಇಲ್ಲಿ ನನ್ನ ಹತ್ರ ಚಾಕ್ಲೇಟ್ ಎಸೆನ್ಸ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಒಂದು 2 ಸ್ಪೂನ್ ಹಾಕ್ಕೊಂಡು ಇದು ಕ್ಲೀನಾಗಿ ಬೀಟ್ ಮಾಡಬೇಕು. ಸ್ಟಾರ್ಟಿಂಗಿಗೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಮ್ಮಿಯಿಂದನೇ ಬೀಟ್ ಮಾಡಿಕೊಂಡು ಲಾಸ್ಟಲ್ಲಿ ಹೈ ಫ್ಲೇಮ್ ಇಟ್ಕೊಂಡು ಸ್ಪೀಡಾಗಿ ಒಂದು 5ರಿಂದ 10 ನಿಮಿಷದೊಳಗಡೆ ಇದು ರೆಡಿಯಾಗಿ ಹೋಗ್ಬಿಡುತ್ತೆ. ಅಂದರೆ ಕೇಕ್ ಬ್ಯಾಟರೇ ರೆಡಿಯಾಗಿ ಹೋಗ್ಬಿಡುತ್ತೆ ಪೂರ್ತಿಯಾಗಿ. ಅದಕ್ಕಿಂತ ಮುಂಚೆ ನಾನು ಈ ಕಡೆ ಅಂದರೆ ಮನೆಯಲ್ಲಿರೋ ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಕುಕ್ಕರು ಅಥವಾ ಇಡ್ಲಿ ಪಾತ್ರೆ ಯಾವುದನ್ನು ಅಷ್ಟೇ ಪ್ರೀ ಹೀಟ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೇ, ಅದನ್ನು ಆಮೇಲೆ ತೋರಿಸ್ತೀನಿ. ಈಗ ಮೊಟ್ಟೆ ಚೆನ್ನಾಗಿ ಬೀಟ್ ಆಗಿದೆ ನೋಡಿ, ಯಾವ ಥರ ಅಂದರೆ ಫುಲ್ಲು ಯೆಲ್ಲೋ ಕಲರ್ ಇದ್ದಿದ್ದು ಲೈಟ್ ವೈಟಿಶಿಗೆ ಬರ್ತಾ ಇದೆ. ಈ ವೈಟ್ ಕಲರ್ ಇನ್ನೇನು ಬರ್ತಾ ಇದೆ, ಸ್ವಲ್ಪ ಥಿಕ್ನೆಸ್ ಹಾಕಿದೆ ಅನ್ನೋ ಟೈಮ್ಗಲ್ಲಿ ಸ್ವಲ್ಪನೇ ಸಕ್ಕರೆ ಪುಡಿನ ಹಾಕೊಳ್ತಾ ಇದ್ದೀನಿ. 190 ಗ್ರಾಮ್ ಕರೆಕ್ಟಾಗಿ ಅಳತೆ ತೊಗೊಂಡಿರೋ ಸಕ್ಕರೆ ಪುಡಿನ, ಇದು 190 ಗ್ರಾಮ್ ಸ್ವಲ್ಪನೇ ಹಾಕ್ಕೊಂಡು ಇದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ಫುಲ್ಲು ವೈಟ್ ಕಲರ್ ಬರುತ್ತೆ. ನಂದು ಲೈಟ್ ಬಂದು ಮೇಲೆ ಯೆಲ್ಲೋ ಕಲರ್ ಇರೋದಕ್ಕೆ ನಿಮಗೆ ಹಂಗೆ ಕಾಣಿಸ್ತಾ ಇದೆ, ಸ್ವಲ್ಪ ಯೆಲ್ಲೋ ಕಲರಾಗಿ. ಇದನ್ನು ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಕೇಕು ಸ್ಪಾಂಜಿಯಾಗಿ ಬರುತ್ತೆ. ಇದರಲ್ಲಿ ಏರ್ ಬಬಲ್ಸ್ ಎಲ್ಲ ಚೆನ್ನಾಗಿ ಇನ್ಕ್ರೀಸ್ ಆದಮೇಲೆ ಚೆನ್ನಾಗಿ ಬೀಟ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ಈಗ ಇದಕ್ಕೆ ನಾನು ಮೈದಾ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ. ಈಗ 170 ಗ್ರಾಮಷ್ಟು ಮೈದಾ ತೊಗೊಂಡಿದ್ದೀನಿ. ಹಾಗೆಯೇ ಸನ್ಪ್ಯೂರ್ ಆಯಿಲ್ನೇ ತೊಗೊಳ್ಬೇಕಾಗತ್ತೆ. 30 ಗ್ರಾಮಷ್ಟು ಸನ್ಪ್ಯೂರ್ ಆಯಿಲ್ನ ತೊಗೊಂಡಿದ್ದೀನಿ. 1 ಗ್ರಾಮ್ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಆದಷ್ಟು ಮೆಷರ್ಮೆಂಟ್ ಕರೆಕ್ಟಾಗಿರೋ ಥರ ನೋಡ್ಕೊಳ್ಳಿ. ಈಗ ಆಯಿಲ್ನು ಕೂಡ ಹಾಕ್ಕೊಂಡು ಒಂದು 30 ಸೆಕೆಂಡ್ ಅಷ್ಟೇ ಇದನ್ನು ಕ್ಲೀನಾಗಿ ಬೀಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ, 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ. ಹಾಗೆಯೇ 3 ಟೇಬಲ್ ಸ್ಪೂನಷ್ಟು ಕೊಕ್ಕೋ ಪೌಡರ್ ತೊಗೊಂಡಿದ್ದೀನಿ. ಇದನ್ನು ಜಾಸ್ತಿ ಹಾಕ್ಲಿಕ್ಕೆ ಹೋಗಬಾರ್ದು, ಯಾಕಂದರೆ ಕಹಿ ಬರುತ್ತೆ. ಅಂದರೆ ಮೆಷರ್ಮೆಂಟ್ ಕರೆಕ್ಟಾಗೇ ಇರಬೇಕು. ಎಲ್ಲ ಕೇಕ್ ಯಾವುದೇ ಕೇಕ್ ಮಾಡ್ಕೊಳ್ಳುತ್ತೀವಿ ಅಂದ್ರೂ ಮೆಷರ್ಮೆಂಟ್ ತುಂಬ ಪರ್ಫೆಕ್ಟಾಗಿದ್ದರೆ ಕೇಕ್ ತುಂಬ ಸ್ಪಾಂಜಿಯಾಗಿ ಬರುತ್ತೆ. ಇಲ್ಲಾಂದರೆ ಕೊಕ್ಕೋ ಪೌಡರ್ ಎಲ್ಲ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಕಹಿ ಬರುತ್ತೆ. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಕ್ಲೀನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಒಂದು ಜರಡಿಯಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಲೈಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಫೋರ್ಸಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಅದರಲ್ಲಿ ಏರ್ ಬಬಲ್ ಎಲ್ಲ ಇರುತ್ತಲ್ಲ ಅದೆಲ್ಲ ಒಡೆದೋಗಿ ನಾರ್ಮಲಾಗಿ ಹಿಟ್ಟು ಥರ ಆಗೋಗ್ಬಿಡುತ್ತೆ. ಆ ಥರ ಆಗದಿರಂಗೆ ನಾವು ಈ ಬ್ಯಾಟರ್ ಏನಿದೆ ಅದು ಮೇಲೆ ಹೆಂಗೆ ಉಬ್ಬಿದೆಯೋ ಹಂಗೆ ಇರಬೇಕು. ನಾವು ಕಲಿಸ್ತಾ ಕೆಲವೊಂದು ಏನಾಗ್ಬಿಡುತ್ತೆ ಅಂದರೆ ಅದು ಉಬ್ಬಿರೋದೆಲ್ಲ ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಆವಾಗ ಸ್ಪಾಂಜಿಯಾಗಿ ಕೇಕ್ ಅಷ್ಟು ಸಿಗಲ್ಲ ಮತ್ತು ಉಬ್ಬಿ ಬರಲ್ಲ, ಮೇಲೆ ಉಬ್ಬಿರೋ ಥರ ಬರುತ್ತಲ್ಲ ಆ ಥರ ಬರಲ್ಲ. ಅದಕ್ಕೋಸ್ಕರನೇ ಸ್ವಲ್ಪ ಗಟ್ಟಿ ಆಯಿತು ಅನಿಸಿದ್ರೆ
ಸ್ವಲ್ಪ ಕಾಯಿಸಿ ಆರಿಸಿ ರೂಮ್ ಟೆಂಪ್ರೇಚರಲ್ಲಿರೋ ಹಾಲನ್ನು ಕೂಡ ಹಾಕ್ಕೊಳ್ಳಿ. ಒಂದು 2 ಟೇಬಲ್ ಸ್ಪೂನ್ ಹಾಲು ಹಾಕ್ಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಹಾಲು ಮತ್ತು ಇದೆಲ್ಲ ಮೆಷರ್ಮೆಂಟ್ ಸಿಗೋಲ್ಲ, ಯಾಕಂದರೆ ಸ್ವಲ್ಪನೇ ಹಾಕ್ಕೊಳ್ಬೇಕಾದ್ರೆ. ನಾನು ಹಾಕ್ಕೊಂಡಿರೋದು ಏನಿಲ್ಲ ಅಂದ್ರೂ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲ ನಿಮಗೆ ಹಾಲಿಲ್ಲ ಅಂದರೆ ಒಂದು 2 ಟೀ ಸ್ಪೂನಷ್ಟು ನೀರು ಕೂಡ ಆ್ಯಡ್ ಮಾಡ್ಬೋದು. ಹಾಲು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕಷ್ಟೇ. ಈಗ ನೋಡಿ ಕ್ಲೀನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಚೂರು ಗಂಟುಗಳು ಇಲ್ದಿರಂಗೆ ನೀಟಾಗಿ ಏರ್ ಬಬಲ್ ಏನೂ ಹೊಡಿದಿರಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಅರ್ಧ ಕೆ ಜಿಗೆ ಎಷ್ಟು ಬ್ಯಾಟರ್ ಬೇಕು ಅಂತ ಕೆಲವ್ರು ಏನು ಮಾಡಿಬಿಡ್ತೀರಾ, ಅರ್ಧ ಕೆ ಜಿ ಬ್ಯಾಟರ್ನೇ ತೊಗೊಳ್ತೀರಾ. ಅರ್ಧ ಕೆ ಜಿಗೆ ಬರೀ ನಾನು 300 ಗ್ರಾಮಷ್ಟು ಮಾತ್ರನೇ ಬ್ಯಾಟರ್ನ ತೊಗೊಳ್ತಾ ಇದ್ದೀನಿ. ಯಾಕಪ್ಪ 300 ಗ್ರಾಮ್ ಅಂದರೆ ಬೇಕಾಗಿರೋದೇ 250 ಗ್ರಾಮ್ ಬ್ಯಾಟರು. ನಾನು 300 ಗ್ರಾಮ್ ಯಾಕೆ ತೊಗೊಳ್ತೀನಿ ಅಂದರೆ ಸ್ವಲ್ಪ ಮೇಲೆ ಒಂದು ಲೇಯರ್ ತೆಗಿತೀನಿ, ಸೈಡ್ಸ್ ಎಲ್ಲ ಒಂದು ಸ್ವಲ್ಪನೇ ತೆಗಿತೀನಿ. ಯಾಕಂದರೆ ಮೊಟ್ಟೆ ಸ್ಮೆಲ್ ಇರುತ್ತಲ್ಲ ಸ್ವಲ್ಪ, ಅದಕ್ಕೋಸ್ಕರ ಮೇಲೆ ಮತ್ತು ಕೆಳಗಡೆ ಒಂದೊಂದು ಲೇಯರ್ನ ಲೈಟಾಗಿ ತೆಗೆದ್ರೆ ಒಂದು 50 ಗ್ರಾಮ್ ಅಷ್ಟು ಕೇಕದು ಲೇಯರ್ಸ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ 250 ಗ್ರಾಮ್ ಬ್ಯಾಟರ್ನ ತೊಗೊಳ್ತೀನಿ. ಇಲ್ಲ ನಾನು ಸ್ವಲ್ಪ ಅದನ್ನೆಲ್ಲ ಕಟ್ ಮಾಡಲೇಬೇಕು ಅಂದರೆ 300 ಗ್ರಾಮ್ ಅಷ್ಟು ತೊಗೊಳ್ತೀನಿ. ಹೆಚ್ಚು ಕಮ್ಮಿ ಆಗುತ್ತೆ, ಒಂದು 10 ಗ್ರಾಮ್ 20 ಗ್ರಾಮ್ ಏನೂ ಮಾಡಲಿಕ್ಕಾಗಲ್ಲ. ಹಾಗೆಯೇ ಇದಕ್ಕೆ ಶುಗರ್ ಸಿರಪ್ಪು ಮತ್ತು ಕ್ರೀಮು ಸ್ವಲ್ಪ ಡೆಕೋರೇಷನ್ ಎಲ್ಲ ಒಂದು ಆ್ಯಡ್ ಮಾಡಿದ್ರೆ ಅದೊಂದು 250 ಗ್ರಾಮ್ ಹಾಗೆ ಆಗುತ್ತೆ. ಈಗ 250 ಅರ್ಧ ಕೆ ಜಿ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ತುಂಬ ಜನ ಕನ್ಫ್ಯೂಸ್ ಇದರಲ್ಲೇ ಆಗೋದು, ಅರ್ಧ ಕೆ ಜಿಗೆ ನಾವು ಎಷ್ಟು ಬ್ಯಾಟರ್ ತೊಗೊಳ್ಬೇಕಾಗುತ್ತೆ ಅಂತ. ಇನ್ನು 1 ಕೆ ಜಿಗೆ ನಿಮಗೆ ಗೊತ್ತಾದಂಗೆ ಅರ್ಧ ಕೆ ಜಿ ಬ್ಯಾಟರ್ನ ತೊಗೊಳ್ಬೇಕಾಗುತ್ತೆ. ನಾವು ಯಾವ ಥರ ಡೆಕೋರೇಷನ್ ಜಾಸ್ತಿ ಮಾಡ್ತೀವೋ ಕೇಕ್ ಬ್ಯಾಟರ್ನು ಕಮ್ಮಿ ಮಾಡಿ, ಡೆಕೋರೇಷನ್ ಕಮ್ಮಿ ಮಾಡಿದಾಗ ಕೇಕ್ ಬ್ಯಾಟರ್ನ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಆಯಿತು. ಈಗ ಕೇಕ್ ಪ್ಯಾನ್ಗೆ ಎರಡನ್ನೂ ಸಮ ಮಾಡಿ ಹಾಕ್ಕೊಂಡು ಈಗ ಕ್ಲೀನಾಗಿ ಹೇಳಿದ್ನಲ್ಲ ಆಗಲೇ ಕುಕ್ಕರ್ನ ಮತ್ತು ಇಡ್ಲಿ ಪಾತ್ರೆನ ಪ್ರೀ ಹೀಟ್ಗೆ ಇಟ್ಕೊಂಡಿದ್ದೆ. ಇದರಲ್ಲಿ ನಾನು ಏನಿಲ್ಲ ಅಂದ್ರೂ ಒಂದು 40 ಮಿನಿಟ್ಸ್ವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತೀನಿ. ತುಂಬ ಚೆನ್ನಾಗಿ ಬೇಕಾಗುತ್ತೆ. ಓವನ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಓವನಲ್ಲಿ ಏನಂದರೆ ಎಲ್ಲ ಕಡೆಯಿಂದ ಗಾಳಿ ಅಷ್ಟು ಹೋಗಲ್ಲ, ಅದಕ್ಕೋಸ್ಕರ ಇನ್ನೂ ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ನೋಡಿ ಕೇಕ್ ಎರಡರಲ್ಲೂ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ಇದು ತುಂಬ ಚಿಕ್ಕದ್ರಲ್ಲಿ ಯಾಕೆ ಉಬ್ಬಿ ಬಂದಿದೆ ಅಂದರೆ ಇಡ್ಲಿ ಪಾತ್ರೆಯಲ್ಲಿ ಒಂಚೂರು ಗಾಳಿ ಆಡಲ್ಲ, ಕುಕ್ಕರಲ್ಲಿ ಸ್ವಲ್ಪ ಮೇಲಿಂದ ಸ್ವಲ್ಪ ಗಾಳಿ ಇದಾಗುತ್ತಲ್ಲ, ಅದಕ್ಕೋಸ್ಕರ ಅಷ್ಟು ಉಬ್ಬಿಲ್ಲ ಅಷ್ಟೇ. ಇನ್ನು ಇದು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡ್ತೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ. ಈಗ ಕೆಲವರು ಏನಂತಾರೆ ಸ್ವಲ್ಪ ಅಗಲ ಇರಲಿ ಅಂತ ಕೇಳ್ತಾರೆ ಕೇಕ್ನ. ಹೈಟ್ ಬೇಡ ಅಗಲ ಇರಲಿ ಅನ್ನೋರಿಗೆ ಈ ಕೇಕು ಪರ್ಫೆಕ್ಟು. ಇದರಲ್ಲಿ 3 ಲೇಯರನ್ನು ಕಟ್ ಮಾಡ್ಬೋದು. ನಾನು ಮನೆಗೆ ಅಂತ ಮಾಡ್ತಾ ಇರೋ ಕಾರಣಕ್ಕೆ 2 ಲೇಯರ್ನೇ ಕಟ್ ಮಾಡ್ಕೊಳ್ತೀನಿ. ಈ ಚಿಕ್ಕದ್ರಲ್ಲಿ ನಾನು 3 ಲೇಯರಾಗಿ ಕಟ್ ಮಾಡ್ತೀನಿ. ಎರಡೂರಲ್ಲಿ ಯಾವ್ದು ಬೇಕಾದರೂ ಕೊಡ್ಬೋದು. ಅವ್ರನ್ನ ಸ್ಟಾರ್ಟಿಂಗೇ ನೀವು ಕೇಳ್ಕೊಳ್ಬೇಕಾಗುತ್ತೆ, ಹೈಟ್ ಬೇಕಾ ಇಲ್ಲ ಫ್ಲ್ಯಾಟ್ ಬೇಕಾ ಅನ್ನೋ ಥರ. ಇನ್ನು ಕಂಪ್ಲೀಟ್ ತಣ್ಣಗಾದ್ಮೇಲೆ ಇದನ್ನು 3 ಲೇಯರಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಮೇಲಿರೋದನ್ನೆಲ್ಲ ತೆತ್ಕೊಂಡ್ಬಿಡ್ತೀನಿ. ಸ್ವಲ್ಪ ಮೊಟ್ಟೆ ಸ್ಮೆಲ್ ಇರುತ್ತೆ, ಕೆಲವರಿಗೆ ಸ್ಮೆಲ್ ಅಷ್ಟು ಇಷ್ಟ ಆಗಲ್ವಲ್ಲ, ಅದಕ್ಕೋಸ್ಕರ. ಮತ್ತು ಇನ್ನೊಂದೇನಪ್ಪ ಅಂದರೆ ಇದು ಹಾಗೆ ತಿನ್ನೋದ್ರಿಂದ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಮತ್ತು ನಾನು ಜಾಸ್ತಿ ಕೇಕೆಲ್ಲ ಮಾಡ್ತಾ ಇರ್ತೀನಲ್ಲ, ಆ ಟೈಮಲ್ಲಿ ಏನು ಮಾಡ್ತೀನಿ, ಈ ಲೇಯರ್ಸ್ನೆಲ್ಲ ಕಟ್ ಮಾಡಿ ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿರ್ತೀನಿ. ಲಾಸ್ಟು ಕೇಕ್ ಎಲ್ಲ ಮುಗಿದು ಎಲ್ಲ ಆದಮೇಲೆ ಒಂದೇ ಒಂದು ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಇರುತ್ತಲ್ಲ, ಹಣ್ಣಾಗಿರುತ್ತಲ್ಲ, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಿವುಚ್ಬಿಟ್ಟು ಈ ಸೈಡ್ಸ್ ಎಲ್ಲ ಬಂದಿರುತ್ತಲ್ಲ ಬ್ರೆಡ್ ಥರದ್ದು ಕೇಕಲ್ಲಿ, ಅದನ್ನೆಲ್ಲನೂ ಪುಡಿ ಮಾಡಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಒಂದೇ ಚೂರು ಹಾಲು ಅಥವಾ ತುಪ್ಪ ಏನನ್ನು ಹಾಕಿ ಕ್ಲೀನಾಗಿ ಉಂಡೆ ಮಾಡ್ತೀನಿ. ಅದು ಆ್ಯಪಲ್ ಕೇಕ್ ಆಗೋಗುತ್ತೆ. ನಮಗೆ ಗೊತ್ತೇ ಇರಲಿಲ್ಲ, ನಾವು ಚಿಕ್ಕ ಮಕ್ಕಳಲ್ಲಿ ಆ್ಯಪಲ್ ಕೇಕ್ನ ಏನೋ ಒಂದು ಹೇಳೋಕ್ಕೆ ಆಗಲ್ಲ ಆ ಥರ ತಿಂಡಿ ಅಂತ ಅಂದ್ಕೊಂಬಿಡ್ತಾಯಿದ್ವಿ. ಇಷ್ಟು ಸುಲಭವಾಗಿ ಮಾಡ್ಕೊಬೋದು ಅಂತ ನನಗೂ ಗೊತ್ತಿರಲಿಲ್ಲ. ನಾನು ಕೆಲವೊಂದು ವಿಡಿಯೋಸ್ ನೋಡಿ ಕಲ್ತ್ಕೊಂಡಿದ್ದಾಯಿತು. ಈಗ ಕೇಕ್ ಡೆಕೋರೇಷನ್ ಏನು ನಾನು ತೋರಿಸ್ಲಿಕ್ಕೆ ಹೋಗಲ್ಲ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಿಮಗೆ ಕೇಕ್ ಡೆಕೋರೇಷನ್ ವಿಡಿಯೋ ಬೇಕು ಇಲ್ಲ ಈಗ ಚಾಕ್ಲೇಟ್ ಪ್ಲೈನ್ ಕೇಕ್ ತೋರಿಸಿದ್ದೀನಲ್ಲ, ಇನ್ನು ವೆನಿಲಾ ಪ್ಲೈನ್ ಕೇಕು, ಆ ಥರ ಯಾವ ಕೇಕ್ ಬೇಕು ಅಂದ್ರೂ ನನಗೆ ಕರೆಕ್ಟ್ ಮೆಷರ್ಮೆಂಟಲ್ಲಿ ತೋರಿಸಿದ್ರೆ ನನಗೆ ತೋರಿಸ್ತೀನಿ. ಕಮೆಂಟ್ ಮಾಡಿ. ಒಳಗಡೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ. ಯಾವುದು ಬರಲ್ಲ ಅನ್ನೋ ವಿದ್ಯೆನೇ ಇಲ್ಲ, ಎಲ್ಲನೂ ಕಲಿಬೋದು. ನಮಗೆ ಬರಲ್ಲ ಅಂದರೆ ಏನೂ ಬರಲ್ಲ, ನಾವು ಕಲಿತಾ ಇರ್ತೀವಿ, ಪ್ರಯತ್ನ ಮಾಡ್ತಾ ಇರ್ತೀವಿ ಅಂದರೆ ಎಂಥ ಕೆಲಸ ಬೇಕಾದರೂ ಆರಾಮಾಗಿ ಕಲಿಬೋದು.
ನೋಡಿದ್ರಲ್ಲ ಕೇಕ್ ರೆಸಿಪಿನ ತುಂಬ ಜನ ಕೇಳ್ತಾ ಇದ್ರಿ. ಇವಾಗ ನಾನು ನೋಡಿ ಎಲ್ಲ ಸುತ್ತಲೂ ಕಟ್ ಮಾಡಿದ್ಮೇಲೆ 260 ಗ್ರಾಮ್ ಒಂದಿದೆ, 254 ಗ್ರಾಮ್ ಒಂದಿದೆ. ಅಂದರೆ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ, ಒಂದು 2-3 ಗ್ರಾಮ್ ಅಷ್ಟು. ಎರಡೂ ಮೆಷರ್ಮೆಂಟ್ ಅಂದರೆ ಎರಡೂ ಇಡ್ತಾಯಿದ್ದೀನಿ, 2 ಕೇಕೂ 513 ಗ್ರಾಮ್ ಇದೆ ಟೋಟಲಾಗಿ. ಇನ್ನು ಇದಕ್ಕೆ ಡೆಕೋರೇಷನ್ ಎಲ್ಲ ಮಾಡಿದ್ರೆ ಎಷ್ಟು ಬರುತ್ತೆ, ಮಾಮೂಲಿ 1/2 kg ಬರುತ್ತೆ. 1/2 kgಯಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ, ನೀವು ಸ್ಟಾರ್ಟಿಂಗೇ ಹೇಳಿಬಿಡಿ. ಅಂದರೆ ಕೇಕ್ ಆರ್ಡರ್ ತೊಗೊಳ್ಳೋರಿಗೆ ಒಂಚೂರು ಹೆಚ್ಚು ಕಮ್ಮಿ ಆದರೆ ಇದು ಮಾಡ್ಕೊಳ್ಬೇಕಾಗುತ್ತೆ, ಒಂದು 10 ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಹೋಮ್ ಮೇಡ್ ಕೇಕ್ ಆಗಿರೋದ್ರಿಂದ ನಾವು ಕ್ಲೀನಾಗಿ ಮಾಡ್ತೀವಿ, ಯಾವುದೇ ಥರ ಎಕ್ಸ್ಟ್ರಾ ಕೆಲವೊಂದು ಉಳ್ದಿರೋ ಕೇಕ್ ಯಾವುದೂ ಯೂಸ್ ಮಾಡಲ್ಲ. ಪರ್ಫೆಕ್ಟಾಗಿರೋ ಕ್ರೀಮ್ನೇ ಯೂಸ್ ಮಾಡಿರ್ತೀವಿ. ಮನೇಲಿರುವ ಇಂಗ್ರೀಡಿಯೆಂಟ್ಸು ಅಷ್ಟು ಕ್ಲೀನಾಗಿ ಇಟ್ಟಿರ್ತೀವಿ. ಇನ್ನು ಬೇಕ್ರಿಗಳಲ್ಲಾದರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತೇ ಇರುತ್ತೆ ಯಾವ ಥರ ಯೂಸ್ ಮಾಡ್ತಾರೆ ಅಂತ. ಕೆಲವೊಂದು ವೀಡಿಯೋಸ್ ನೋಡಿದ್ರೆ ಯಪ್ಪ ಕೇಕೇ ಬೇಡ ಅನಿಸುತ್ತೆ, ಆ ಥರ ಎಲ್ಲ ಯೂಸ್ ಮಾಡಿರ್ತಾರೆ. ಆದಷ್ಟು ಮನೆ ಕೇಕಲ್ಲಿ ತೊಗೊಳ್ಳೋರ್ಗೆ ಹೇಳ್ತಾ ಇದ್ದೀನಿ, ಮನೆ ಕೇಕ್ನ ತೊಗೊಳ್ಳೋರಿಗೆ ಒಂದು 100 ರೂಪಾಯಿ 50 ರೂಪಾಯಿ ಮುಖ ನೋಡಬೇಡಿ, ಯಾಕಂದರೆ ಅವರು ಕಷ್ಟಪಟ್ಟು ಮಾಡಿರ್ತಾರೆ. ಬೇಕ್ರಿಗಳಲ್ಲಾದರೆ ಉಳ್ದಿರೋ ಕೇಕಿಗೆ ನೀವು ಕಮ್ಮಿ, ಅಲ್ಲಿ ಕಮ್ಮಿ ಅಂದ್ರೂ ತೊಗೊಬೋದು. ಹೋಮ್ ಮೇಡ್ ಕೇಕ್ ಯಾವತ್ತೂ ಕಮ್ಮಿಯಾಗಿ ಕೊಡಬೇಡಿ. ನಾನು ಮಾಡ್ಕೊಂಡಿರೋದು ಅದೇ ತಪ್ಪೆ. ಹೋಮ್ ಮೇಡ್ ಕೇಕ್ ಕಮ್ಮಿ ಕೊಟ್ಬಿಟ್ಟು ಆಮೇಲೆ ತುಂಬ ಜನ ಅಂದರು ಕಮ್ಮಿ ಕೊಡಬೇಡಿ ಹೋಮ್ ಮೇಡ್ ಕೇಕ್ ಅಂದ್ಬಿಟ್ಟು. ಓಕೆ, ಏನೂ ಮಾಡಲಿಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಇದು ಮನೆ ಕೇಕು, ಮನೆಗೆ ಅಂತ ಮಾಡಿದ್ದು. ಜಾಸ್ತಿ ಡೆಕೋರೇಷನ್ ಏನು ಮಾಡಿಲ್ಲ, ಕ್ರೀಮ್ ಎಲ್ಲ ಅಷ್ಟಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು. ಇದು ಬಂದು ಬೇರೆಯವ್ರಿಗೆ ಕೊಡೋ ಕೇಕ್, ಅಂದರೆ ಬರ್ತಡೇಗೆ ಆರ್ಡ್ರ್ ಕೊಟ್ಟಿದ್ರಲ್ಲ ಅವ್ರದ್ದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಒಂದು ಚೂರನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ. ತುಂಬ ಜನ ವಿಡಿಯೋಸೇ ನೋಡ್ತಾ ಇದ್ದೀರಾ, ಓಕೆ, ಆದರೂ ಲೈಕ್ ಮಾಡ್ಕೊಳ್ತಾ ಇಲ್ಲ. ಒಂದು ಲೈಕ್ ಮಾಡ್ಕೊಳ್ಳಿ, ನಿಮ್ಮ ಲೈಕಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಬೇಕು ಅನಿಸುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.